ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದ್ರಿಪ್ಪ, ಆರಾಮದ್ರಿ ಅಂತ ಅನ್ಕೋತೀನಿ. ಇವತ್ತಿನ ನಮ್ಮ ದಿನ ಯಾವ ಥರ ಹೋಗ್ತು ಏನು ಅಂತೇಳಿ ಹಂಗೆ ನಿಮ್ಮ ಜೊತೆಗೆ ಕಂಟಿನ್ಯೂ ಆಗಿ ವಿಡಿಯೋನ ನೀವು ನೋಡ್ತಾ ಇರಿ, ನಾನು ಕೂಡ ಹಂಚ್ಕೊತೀನಿ. ಬೆಳಗ್ಗೆ ಎದ್ದು ಬಾಗಿಲು ತೆಗೆದ ತಕ್ಷಣವೇ ಈ ಒಂದು ದೃಶ್ಯವನ್ನು ನೋಡಿದ ತಕ್ಷಣವೇ ಈ ಕಡೆ ಫುಲ್ ಬೇಜಾರು, ಜೊತೆಗೆ ಒಂಥರ ಕಿರಿಕಿರಿ, ಸಿಟ್ಟು ಎಲ್ಲ ನೋದಂಗೆ ಅಂತ ಅನ್ಸಕತ್ಬಿಟ್ಟಿತ್ತು. ಮನಸ್ಸಿಗೆ ಒಂಥರ ಸಮಾಧಾನನೇ ಇಲ್ಲ ಅನ್ನಂಗೆ ಅನ್ಸಕತ್ತಿತ್ತು. ಅದ್ರಾಗೊಳೆ ನೈಟೆಲ್ಲ ಒಮ್ಮೆದೊಮ್ಮಲೆ ನಂಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಡ್ತು. ಜೊತೆಗೆ ತಲೆನೋವು, ಮೈಕೈ ನೋವು, ಕಾಲಂತರೂ ಎದ್ದು ಅಡ್ಡಾಡೋಕ್ಕಾಗವಲ್ದು. ಆ ಥರ ಸುಮಾರು ಏನಪ್ಪ ಅಂದ್ರೆ ಅದು ಭಾಳ ಸರಿ ಲೂಸ್ ಮೋಷನ್ ಆಗಿರೋದಕ್ಕೆ ಒಟ್ಟು ಕಾಲೇ ಎತ್ತಕ್ಕೆ ಬರ್ಲಾರ್ದಂಗೆ ಅದಂಗೆ ಆಗಿಬಿಟ್ಟಿದ್ದು. ಅಷ್ಟು ಮೈಕೈ ಎಲ್ಲ ಒಜ್ಜದಂಗಾಗಿ ನಡಕ್ಕೆ ಬರ್ಲಾರ್ದಂಗಾಗಿ ಇಡೀ ನೈಟೆಲ್ಲ ನಿದ್ದೆನೇ ಇಲ್ಲ. ಸೊ ಹಾಗಾಗಿ ನಸುಕಿನ ಒಂಚೂರು ನಿದ್ದೆ ಹತ್ತಾಕತ್ತಿತ್ತು. ಮತ್ತು ಯಾಕೋ ಎಚ್ಚರಿಕೆ ಆಯಿತು ಅಂಥೇಳಿ ಮತ್ತು ಹೊರಗೆ ಬಂದೆ. ಈ ಥರ ಎಲ್ಲ ನೀರು ಅಂಟಿ ಬಿಟ್ಟಾರಿ, ಲಗುಟ್ಟು ಬಂದನೂ ಮಾಡಿಲ್ಲ. ಮತ್ತು ನೋಡಿದ ತಕ್ಷಣ ಮೊಬೈಲ್ ತೊಗೊಂಡು ಮತ್ತು ಅವ್ರಿಗೆ ನಾನು ಫೋನ್ ಹಚ್ಚಿ ಹೇಳಿದೆ. ಅಷ್ಟೊತ್ತಿಗೆ ಫುಲ್ ಎಲ್ಲ ನಾನು ಹೇಳೋಷ್ಟೊತ್ತಿಗೆ ನೀರೆಲ್ಲ ಚೆಲ್ಲಿದ್ದೀವಿ ರೀ. ಮತ್ತು ಅವ್ರು ಬಂದ್ ಮಾಡಿದ ಮ್ಯಾಗೂ ಮತ್ತು ಒಂದು 4-5 ನಿಮಿಷ ನೀರು ಮತ್ತು ಒಳ್ಳೆ ಚೆಲ್ತಾವೆ ಅವು. ಯಾಕಂದ್ರೆ ನೀರು ಭಾಳ ಜೋರು ಬರ್ತಾವೆ ನೋಡ್ರಿ, ದಮ್ಮ ಬರ್ತಾವೆ. ಹಾಗಾಗಿ ಈ ಕಡೆಗೆಲ್ಲನೂ ಕೂಡ ನೀರು ಬಂದುಬಿಟ್ಟಿದ್ದು ನೋಡ್ರಿ. ನಸಿಕಿನ್ಯಾಗ ಎಷ್ಟಕ್ಕೆ ಚಾಲೂ ಮಾಡ್ಯಾರೋ ಗೊತ್ತಿಲ್ಲ. ಸೊ ಆ ಕಡೆಗೆ ಒಂದು ಅಲ್ಲಿ ಮೋರಿ ಐತೆ ನೋಡ್ರಿ, ಆ ಮೋರಿಲಿಂದ ಮತ್ತು ಪಾರ್ಕಿಂಗ್ದಾಗೂ ನೀರು ಆಮೇಲೆ ಬೀಳಕತ್ತವ. ಸೊ ಅದು ನನ್ನ ಕೆಳಗಡೆ ಬುಟ್ಟಿ ಏನೋ ಆ ಥರ ಇಟ್ಟರು ಕಾಣಿಸ್ತದ. ಸೊ ಇಲ್ಲೆಲ್ಲ ನೋಡ್ರಿ ಎಷ್ಟು ನೀರು ಬಂದಾವ ಅಂತೇಳಿ. ಎಲ್ಲ ಸ್ವಚ್ಛ ಕಸನೂ ಹುಡುಗಿದ್ದು ನೋಡ್ರಿ. ಆ ಕಡೆಗೆ ಅಲ್ಲಿ ಮೂಲಿ ಕಸ ಹುಡುಗಿದ್ನೆ, ಈ ಕಡೆಗೆ ಇಲ್ಲಿ ಮೂಲಿ ಕಸ ಹೊಡೆದು ಗುಂಪಿ ಮಾಡೀನಿ. ಮೊದಲು ಭಾಳ ತಪ್ಪಲ ಬೀಳ್ತೈತೆ ನೋಡ್ರಿ, ಹಂಗಾಗಿ ಚೀಲದಾಗೆಲ್ಲ ತುಂಬ್ತಿದ್ನೆ. ಇವು ಸ್ವಲ್ಪ ಐತೆ ಬಿಡು, ನಾಳೆ ನಾಡ್ದು ಒಕ್ಕಟ್ಟಿದ್ರೆ ಆಯಿತು ಅಂತೇಕೆ ಸಂಗೆ ಬಿಟ್ಟಿದ್ದೆ. ಅದೊಂದು ಚಲೋ ಐತೆ ನೋಡ್ರಿ. ಈಗೆಲ್ಲ ಮಳೆಗೆಲ್ಲ ಸ್ವಚ್ಛನೇ ಐತಿ. ಬಟ್ ನೀರು ಹುಡುಗೋದೊಂದು ಇದಾಗ್ಬಿಡುತ್ತೆ ನೋಡ್ರಿ. ಯಾಕಂದ್ರೆ ಮಕ್ಕಳು ಓಡಾಡ್ತಾರಲ್ಲ, ಅದು ಜರ್ದು ಬೀಳೋ ಚಾನ್ಸ ಭಾಳ ಇರ್ತೈತಿ ನೋಡ್ರಿ. ಈಗ ಆಲ್ರೆಡಿ ವಿಡಿಯೋ ಚಾಲು ಮಾಡಿ 2.5 ನಿಮಿಷ ಆಗಕ್ಕೆ ಬಂತು, ಇನ್ನೂ ಕೂಡ ನೀರು ಹಂಗೆ ಬೀಳಕತ್ತಾವ. ಸಣ್ಣ ಒಂದು ಏನಂತಾರೆ ರೀ, ಸಣ್ಣ ಕಾಲುವೆ ಅದ ಥರ ಅನ್ಸಕತ್ತೈತೆ ನೋಡ್ರಿ. ಇಲ್ಲೆಲ್ಲ ನೀರೊಂದು 3-4 ಇಂಚ್ ಅಂಕರು ಇಲ್ಲಿ ನಿಂದಿರ್ತಾವೆ ನೋಡ್ರಿ, ಅಲ್ಲಿ ತೆಗ್ಗಿದ್ದಲ್ಲಿ. ಸೊ ಇಷ್ಟೆಲ್ಲ ನೀರು ಇಲ್ಲಿ ಫುಲ್ ಇಡೀ ಮೆಳಗಿನ ತುಂಬ್ಯದಂತ ಹೇಳ್ಬೋದು. ಅದೆಲ್ಲ ನೋಡಿಕೊಂಡು ಮತ್ತು ಈ ಕಡೆಗೆ ಬಂದ್ರೆ ಇಲ್ಲೆಲ್ಲ ಮತ್ತು ಅವ್ರ ಮದ್ವೆಗೆ ಅದೆಲ್ಲ ಮಂಟಪದೆಲ್ಲ ಹಾಕಿದ್ರು ನೋಡ್ರಿ. ಈ ಕಡೆಗೆಲ್ಲ ಹಂಗೆ ಐತಿ. ಸೊ ಬೆಳಗ್ಗೆ ಇಲ್ಲೆಲ್ಲ ಸ್ವಲ್ಪ ನೋಡ್ಕೊಂಡು ಆದ್ಮ್ಯಾಗ ಒಂಥರ ಫ್ರೆಶ್ ಫೀಲ್ ಅಂತ ಅನ್ಸಕತ್ತು. ಆ ನೀರು ನೋಡಿದ ತಕ್ಷಣ ಅಷ್ಟು ಮನಸ್ಸಿಗೆ ತಾಪದಂಗೆ ಆಯ್ತು ನೋಡ್ರಿ. ನಂದು ಹೆಲ್ತ್ ಅಪ್ಸೆಟ್ ಆಗಿದ್ದುಕೊಂಡು ಇದು ನೀರು ಬೆಳಿಬೇಕಲ್ರಿ ಇದು, ಮತ್ತು ಹಾಗಾಗಿ ಭಾಳ ಕಿರಿಕಿರಿ ಅನ್ಸಾಗ ಒಮ್ಮೊಮ್ಮೆ ಯಾರ್ಯಾರ ಮ್ಯಾಗೋ ನನ್ನ ಮ್ಯಾಗೋ ಸಿಟ್ಟು ಬಂದಾಗ ಅಂತ ಅನ್ಸಕತ್ಬಿಟ್ಟಿತ್ತು. ನೀರು ನೋಡ್ರಿ ಎಷ್ಟು ನಿಂತಾವೆ, ನಿಮ್ಗೆ ಇದ್ರ ಪ್ರಮಾಣ ತೋರ್ಸಕತ್ತಿ ನಾನು. ಈ ಕಡೆಯಿಂದ ಆ ಕಡೆ ನೀರು ದಬ್ಬದ್ರಾಗ ಸಾಕಾಗಿ ಸುಸ್ತಾಗಿ ರಗಡಾಗ್ಬಿಡ್ತೈತೆ ನೋಡ್ರಿ. ಇಲ್ಲೇ ಜಾಸ್ತಿ 3-4 ಇಂಚ್ ಅಂಕರು ಇಲ್ಲಿ ನೀರು ನಿಂದಿರ್ತಾವೆ. ಯಾಕಂದ್ರೆ ಇಲ್ಲಿ ಭಾಳ ತೆಗ್ಗೈತಿ ನೋಡ್ರಿ. ಅಲ್ಲಿ ಏರೈತಿ, ಆ ಕುರ್ಚಿ ಇಟ್ಟಲ್ಲಿ ಏರೈತಿ, ಇಲ್ಲಿ ತೆಗ್ಗೈತಿ. ಸೊ ಈಗ ಟೈಮ್ ತೋರಿಸ್ತೀನಿ ನಿಮ್ಗೆ ಎಷ್ಟು ಆಗೈತೆ ಅಂತೇಳಿ. ಇನ್ನೂ ಯಜಮಾನ್ರು ಮಕ್ಕಳು 2 ಮಕ್ಕಳು ಅದೆಲ್ಲ ಮುಕ್ಕೊಂಡಿದ್ದಾರೆ. ಸೊ ಈ ಕಡೆಗಿನೂ ಡೋರ್ ಓಪನ್ ಮಾಡಿದೆ ನಾನು ನೋಡ್ರಿ. 6:30 ಆಗೈತಿ. ಸೊ ಮೋಸ್ಟ್ಲಿ ಅವರು 5-5:30 ಚಾಲೂ ಮಾಡ್ಯಾರ ಏನೋ. ಯಾಕಂದ್ರೆ ಏನೋ ಅವ್ರ ಮನೆಯಾಗಿಲ್ಲ, ಮದಿಗೆ ಬಂದ ಬೀಗರು ಅವರೆಲ್ಲರೂ ಕೂಡ ಇದ್ರಲ್ಲ, ನೀರು ಸಾಲಂಗಿಲ್ಲ ಅಂತೇಳಿ ಲಗುಡ್ ಚಾಲೂ ಮಾಡಿರ್ಬೋದು, ಬಾತ್ರೂಮ್ಗೆ ಅದು ಬೇಕಾಗ್ತಾವ ಅಂತೇಳಿ. ಸ್ನೇಹಿತರೆ, ಸದ್ಯಕ್ಕೆ ನಾವು ದವಾಖಾನೆಗೆ ಹೊಂಟಿವಿ ನೋಡ್ರಿ. ಒಟ್ಟು ಸೊಗಸು ಇಲ್ಲದಂಗೆ ಒಮ್ಮೆ ಫುಲ್ ವೀಕ್ ಆದಂಗೆ ಅಂತ ಅನ್ಸಕತ್ತೈತಿ. ತಲೆ ಒಂದು ಭಾಳ ಹೊಡ್ಯಾಕತ್ತೈತಿ. ಅದಕ್ಕಂತೇಳಿ ಮತ್ತಿಷ್ಟು ಜಾಸ್ತಿ ಆಯ್ತಂದ್ರೆ ಮತ್ತು ಮನ್ಯಾಗ ಮಾಡೋರು ಯಾರು ಇಲ್ಲರಿ, ತೀರಾ ಹೈರಾಣಕ್ಕಾಗ್ತದ. ಅದಕ್ಕೆ ಮತ್ತೆ ಯಜಮಾನ್ರು ಹೋಗಿ ಬರಮ್ ನಡಿ ಅಂತಂದ್ರು. ಮಾತಾಡಕತ್ತೀನಂದ್ರೆ ಈ ಗಂಟ್ಲ ಬಾಯಿ ಎಲ್ಲ ಒಣಗ್ದಂಗೆ ಆಕತ್ತದ್ರಿ. ಶರೀರ ಮನುಷ್ಯರ್ದು ಹೆಂಗೆ ಇರುತ್ತೆ ನೋಡ್ರಿ, ಒಮ್ಮೆದೊಮ್ಮಲೆ ಎಲ್ಲ ಚಲೋನೇ ಇರ್ತೀವಿ, ಒಮ್ಮೆದೊಮ್ಮಲೆ ತ್ರಾಸು ಚಲೋ ಆಗಿಬಿಡ್ತೈತಿ. ಯಾವಾಗ ಯಾರಿಗೆ ಹೆಂಗೆ ಆರಾಮ್ ತಪ್ತೈತಿ ಹೇಳೋಕೆ ಬರೋಂಗಿಲ್ಲ. ಒಂಥರ ಅಳುವಂದಂಗೆ ಆಕತ್ತೈತಿ ನನಗಂತೂ. ಏನಾರ ಆತಂದ್ರೆ ಮನುಷ್ಯಗೆ ಸಹಜ ಗುಣ ಅಲ್ರಿ ಅದು. ಸೊ ಹಂಗಾಗಿ ಸ್ವಲ್ಪ ಹಾಸ್ಪಿಟಲ್ಗಾದ್ರು ಹೋಗಿ ಬರ್ತೀನಿ. ಹೋಗಿ ಬಂದು ಟ್ಯಾಬ್ಲೆಟ್ ಅದು ಕೊಟ್ಟರೆ ನಡಿತೈತಿ. ಈಗ ನಾಷ್ಟ ಮಾಡೀನಿ, ರಾತ್ರಿ ಏನೋ ಉಳ್ದಿತ್ತು, ಹೀಗಾಗಿ ಅದನ್ನೇ ಒಗ್ಗರಣೆ ಹಾಕೀನಿ. ಯಜಮಾನ್ರು ಮಕ್ಕಳು ಎಲ್ಲರೂ ತಿಂದಾರ. ಮತ್ತು ಚಹಾ ಮಾಡಿಕೊಟ್ಟಿನಿ ಅವರಿಗೆ. ನನಗಂತೂ ಏನೂ ಹೋಗಲ್ಲಾಗೈತೆ, ವಾಮಿಟೂ ಕೂಡ ಆಗಕತ್ತದಲ್ಲ. ಹಂಗಂತೆ ಒಟ್ಟು ನೀರು ಕುಡಿದ್ರೂ ನಂಗೆ ಆಗತ್ತೈತಿ. ಸೊ ಹಂಗಾಗಿ ಈಗ ಹೋಗಿ ಬರಂಬರ್ರಿ. ಹುಡುಗರು ಮನ್ಯಾಗ ಅದಾವ,
ನಾಷ್ಟ ಮಾಡಿಸಿ ಬಿಟ್ಟಿನ ಅವ್ರಿಗೆ ಆಟ ಆಡಕತ್ತಾರ ಅವ್ರು ಇಲ್ಲೇ ಲಗುಟ್ ಹೋಗಿ ಬರ್ತೀವಿ ಅಂತೇಳಿ. ಹಾಗಾಗಿ ಯಜಮಾನ್ರು ಹೋಗ್ಯಾರ ಮುಂದೆ, ನಾನು ಸದ್ಯಕ್ಕೆ ಹೊರಟಿ ನೋಡ್ರಿ. ದವಾಖಾನೆ ಅಂದ್ರೇ ಭಯ, ಇದು ಡಬ ಡಬ ಅನ್ನಂಗೆ ಆಗ್ಬಿಡ್ತೈತಿ. ಸೊ ಹಾಗಾಗಿ ಈಗ ಹೋಗಿ ಬರ್ತೀನಿ ದವಾಖಾನೆಗೆ ರೀ. ನೋಡ್ರಿ ಸದ್ಯಕ್ಕೆ ನಾವು ಪ್ಲಾಟ್ನಾಗ ಬಂದೀವಿ. ನಮ್ಮ ಅತ್ತೆನೂ ಬಂದಾರ ನೋಡ್ರಿ, ಪರಮತ್ತಿ. ಮೊಸರು ಅದು ಬಾಕಲು ಹೊರಗಿಂದ ಹೊರಗಿನ ಮೊಸರು. ಅಪ್ಪ ರೀ ಹೊಂಟ್ರ ನೀವು ಮುಂದೆ ಬಂದ್ರಿ. ಏನು ಮಾಡ್ತೇವೆ ಅವ್ನು ಬಂದಾನ ನಾವು ಫೋನ್ ಹಚ್ಚೋಣ ಬಂದ ಹೋಗಿ ಎಲ್ಲೇನ ಯಾರಿಗೆ ಕುಣದು ದಯವಿಟ್ಟು ನೀನು ಪೈಲ ಬಂದ್ಲಾಗದೇನು? ನಾನು ಪೈಲನೇ ಅದ ತೆಗೀರಿ. ಲಿಫ್ಟ್ನಾಗ ಹೊಂಟೇವೆ ನೋಡ್ರಿ ಸದ್ಯಕ್ಕೆ ನಾವು. 2nd ಫ್ಲೋರಿಗೆ ಬಂದೆವು ನೋಡ್ರಿ. ಬಾಪು ಹಾಂ ಯಾನಂತಾರೆ ಕೇಳ್ರಿ ಅವರು. ಮನೆಗೆ ಬಂದೀವಿ ರೀ ಸದ್ಯಕ್ಕೆ ನಾವು. ಓಪ ಓ ಮೊನ್ನೆ ಇದು ಚಾವಿ ಹಾಕಿದ್ರಲ್ಲ, ಯಾಕೆ ಅಲ್ಲಿಗೆ ಬಂದೇವಪ್ಪ ಅಂತಂದ್ರಿ ಇದು ಕಡಪ ಹಾಕೋಕೆ ಬರ್ತಾರಂತ್ರಿ. ಇವತ್ತೊಂದಿನ ಬಿಟ್ಟರೆ ನಡೀತಿದ್ದು, ಅವ್ರು ಯಾವಾಗ ಮಾಡ್ತೀನಿ ಅಂತಾರೆ ಅವಾಗ ನಾವು ಹಾಕಿಸ್ಕೊಂಡ್ಬಿಟ್ರೆ ಆತದ ನೋಡ್ರಿ. ಹಾಂ ಮಾಡ್ಬೇಡಕ್ಕೆ ಹೋಗ್ಬೇಡ ಸುಮ್ಕೊಂಡೋದು. ಹಾಂ ಮಾವಾಗ ಇವತ್ತಿಂದ ಹೋಗಲ್ಲ, ಯಾರು ದಾಳಿ ಹೊಡಿಲಿ. ಸರಿ ಈ ಕಡೆ ಬಾ. ಯಾರು ಬಂದು ಮತ್ತೆ ಯಾರು ಬಂದಾರ್ರಿ ಇಲ್ಲವ್ರಿಗೆ ಬಂದಾರಿ ಕವಿತಾ ಮಮ್ಮಿ. ಇವಾಗ ನೋಡ್ರಿ ನಮ್ಮ ಕವಿತಾ ಮಮ್ಮಿಯವ್ರ ಪ್ಲಾಟ್ ರೀ ಇದು. ಅಲ್ಲಿ ನೋಡ್ರಿ ಈಗ ಅಲ್ಲಿ 4 ಲೈನ್ ಕೊರ್ದಾರ ನೋಡ್ರಿ ಗಾಡಿಗೆ. ಅಲ್ಲಿ ಕಿಚನ್ ರ್ಯಾಕ್ ಮಾಡ್ಕೊಡೋರು ಇದ್ರು ಬಿಲ್ಡರ್. ಅಂದ್ರೆ ನಮ್ಮ ಜಾಗದ ಬದ್ದಲ್ಲಿ ಮನೆ ಕೊಟ್ಟಿದ್ದಾರೆ ನೋಡ್ರಿ, ಅದಕ್ಕೆ ಮಾಡಿಕೊಟ್ರು. ನಮ್ಗೆ ಮಾಡಿಕೊಟ್ಟಾರ ಕೆಲವು ಮಂದಿಗೆ, ನಮ್ಮ ಪ್ಲಾಟಿಗೆ ಮಾಡಿಕೊಟ್ಟಿಲ್ಲ. ನಾವು ಒಂದು ಎಕ್ಸ್ಟ್ರಾ ತೊಗೊಂಡೇವಲ್ಲ ಕೊಂಡು. ಹಾಗಾಗಿ ಮತ್ತು ಕವಿತಾ ಮಮ್ಮಿಗೂ ಅದು ಹಾಕೋರಿದ್ರು, ಅವರು ಇಷ್ಟಪಡಲಿಲ್ಲ ರೀ, ಅದು ಚಲೋ ಅನ್ಸಂಗಿಲ್ಲ ಅಂತೇಳಿ. ನನಗೂ ಅದು ಯಾಕೋ ಇಷ್ಟ ಆಗಲಿಲ್ಲ. ಕೆಲವೊಂದಿಷ್ಟು ವಿಷಯದೊಳಗೆ ಕವಿತಾ ಮಮ್ಮಿದು ನಂದು ಥಿಂಕ್ ಒಂದೇ ಇರ್ತೈತೆ ನೋಡ್ರಿ, ಒಂದೇ ಥರ ವಿಚಾರ ಮಾಡ್ತಿರ್ತೀವಿ. ಆಮೇಲೆ ಈಗ ಮತ್ತು ಅವ್ರದ್ದು ಇನ್ನೂ ಸ್ವಲ್ಪ ಎಲ್ಲೆಲ್ಲಿ ಏನೇನು ಮಾಡ್ಕೊಳೋದು ಅಂತೇಳಿ ಮಾಪದೆಲ್ಲ ಕೊಟ್ಟರು. ಕಲ್ಲುಗಳು ಕೂಡ ಎಷ್ಟು ಏನು ಅಂತೇಳಿ ಅವ್ರು ಬರೆದು ಕೊಟ್ಟಿದ್ದಾರೆ. ಅದಾದ್ಮ್ಯಾಗ ನೆಕ್ಸ್ಟ್ ನಮ್ಮ ಪ್ಲಾಟ್ ಕಡೆನೂ ಕೂಡ ಹೋದ್ವಿ. ಮತ್ತು ಏನಪ್ಪ ನೀವು ಹಾಸ್ಪಿಟಲ್ಗೆ ಹೋಗಿನಂದು ಮತ್ತು ಮನೆಗೆ ಬಂದಿರಲ್ಲ ಅನ್ಬೋದು. ದವಾಖಾನಿಗೆ ಹೋಗಿ ತೋರಿಸ್ಕೊಂಡು ಮತ್ತು ಹೊರಗೆ ಬರೋಕೆ ಫೋನ್ ಹಚ್ಚಿದೆ ರೀ. ಮತ್ತು ಇಲ್ಲಿ ಹಿಂಗೆ ಕೆಲಸ ಮಾಡೋರು ಬಂದಾರ. ನಾವು ಆಲ್ರೆಡಿ ಕಲ್ಲು ತಂದಿಟ್ಟ ಈಗ ಎಷ್ಟು ದಿನ ಆಗಕ್ಕೆ ಬಂತು, ಮತ್ತು ಅದು ಇವತ್ತು ಹಚ್ಕೊಂಡ್ರೆ ಆಯಿತು ಕಿಚನ್ದಾಗ ಅಂತೇಳಿ ಮತ್ತು ನಾವು ಕೂಡ ಹಾಗೆ ಬಂದ್ವಿ. ಯಜಮಾನ್ರು ಆ್ಯಕ್ಚುಲಿ ಬೇಡ ಅಂದರು, ಮನ್ಯಾಗ ಕುಂಡ್ರು ನೋಡಿ ಬರ್ತೀನಿ ನಾನು, ಅವ್ರವ್ರು ಮಾಡ್ತಾರೆ ಅಂತೇಳಿ. ನಾವು ಮುಂದೆ ನಿಂತು ಮಾಡಿದ್ರೆ ಅಷ್ಟು ಕ್ಲಿಯರಾಗಿ ಫಿನಿಶಿಂಗ್ ಅದೆಲ್ಲ ಮಾಡೋಂಗಿಲ್ಲ ಅವರು. ಹಾಗಾಗಿ ಈಗ ನೋಡ್ರಿ ಇಲ್ಲಿ ಮಾಡತ್ನ್ಯಾಗ ಎಷ್ಟು 1-2 ಸರಿ ಹೊಡೆದು ಬಿಟ್ರು ಅವರು. ಹಾಗಾಗಿ ಒಂಥರ ನನಗೆ ಇಷ್ಟು ಅಮೌಂಟ್ ಕೊಟ್ಟು ಮತ್ತು ಹೆಂಗಾರ ಅವ್ರಿಗೆ ಬಂದಾಗ ಮಾಡೋದ್ರೆ ಮತ್ತು ನಮಗೆ ಏನಪ್ಪ ನಮ್ಮ ಮನ್ಯಾಗ ನಾವಿರ್ತೀವಿ ಅಡುಗೆ ಮನ್ಯಾಗ. ಮೇನ್ ಅಂದ್ರೆ ಹೆಣ್ಮಕ್ಳಿಗೆ ಅಡುಗೆ ಮನೆ ಪಾಯಿಂಟ್. ನಮಗೆ ಬೇಕಾದಂಗೆ ಅವ್ರು ಮಾಡಿ ಹೋಗಲಿಲ್ಲ, ನಾವು ಹೇಳಿದ್ದೊಂದು ಅವ್ರು ಮಾಡಿದ್ದೊಂದು ಅಂದ್ರೆ ಸಮಾಧಾನ ಆಗೋಲ್ಲ. ಒಂದು ದಿನಕ್ಕೆ ಏನಾಗಲ್ಲ ನಡ್ರಿ ಅಂತ ಮತ್ತು ಯಜಮಾನ್ರು ನಾನು ನಾಷ್ಟ ಮಾಡಿದ್ದೆ, ಆದ್ರೆ ಅವ್ರಿಗೆ ನಾಷ್ಟ ಮಾಡಿಕೊಟ್ಟಿದ್ದೆ, ಬಟ್ ನಾನು ಮಾಡಿರಲಿಲ್ಲ. ಯಾಕಂದ್ರೆ ಇಡೀ ನೈಟೆಲ್ಲ ನಂಗೆ ಲೂಸ್ ಮೋಷನ್ ಆಗಿ ಬೆಳಗ್ಗೆ ಏನೂ ಅಲ್ಲೇ ವಾಮಿಟ್ ಬಂದಂಗೆ ಫೀಲ್ ಅಂತ ಅನ್ಸಕತ್ತಿತ್ತು. ಹಂಗಾಗಿ ಹಂಗೆ ಅವ್ರು ಮತ್ತೆ ಬರೋಣ, ಅವ್ರು ಊಟ ಮಾಡಿ ಗುಳಿಗೆ ತೊಗೊ ಅಂತೇಳಿ ಕೊಟ್ಟಿದ್ರು. ಊಟ ಮಾಡಿರಲಿಲ್ಲ, ಗುಳಿಗೆದೆಲ್ಲ ಮನೆಗೆ ಇಟ್ಟಿದ್ದೆ. ಸೊ ನನ್ನ ಹತ್ರ ನೀರಿನ ಬಾಟ್ಲಿ ಇತ್ತು. ಮತ್ತು ನಾನು ಯಜಮಾನ್ರು ಇಬ್ಬರೇ ಹೋಗಿದ್ವಿ. ಒಳ್ಳೆ ಮನೆಗೆ ಬಂದು
ಮತ್ತು ಮಕ್ಕಳು ಕರ್ಕೊಂಡು ಮತ್ತು ನನ್ನ ಹತ್ರ ಬಾಟ್ಲಿ ಇರಲಿಲ್ಲ ರೀ. ಹಾಗಾಗಿ ಲಕ್ಷ್ಮಿ ಹತ್ರ ಒಂದು ಬಾಟ್ಲಿ ತೊಗೊಂಡು ಹೋದೆ, ನಾನು ORS ಹಾಕೊಂಡು ಕುಡಿದ್ರೆ ಆಯಿತು ಅಂತೇಳಿ. ಸೊ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತೀರಿ. ನಮ್ಮ ಕಿಚನ್ದಾಗ ಈಗ ಮತ್ತು ಬಂದೀವಿ ನೋಡಿರಿ ಸದ್ಯಕ್ಕೆ. ಸೊ ಇಲ್ಲೊಬ್ಬರು ಡ್ರೆಸ್ ಹಾಕೊಂಡು ನಿಂತಿದ್ದಾರೆ ನೋಡಿರಿ. ಅವರು 5ನೇ ಅಂತಸ್ತಿಗೆ ಆಲ್ರೆಡಿ ಅಲ್ಲಿ ಇರೋಕೆ ಬಂದಾರ. ಬಟ್ ಅವ್ರು ಅಂತಾರೆ ಈಗ ಸುಮ್ಮನೆ ಬಂದೀವಿ ರೀ, ನಮ್ಮ ಭಾಳ ಹೈರಾಣ ಆಕತ್ತೈತಿ, ಹೊಟ್ಟೆ ತುಂಬ ಊಟನೇ ಮಾಡಲಾಗಿದ್ದು ಇಲ್ಲಿ ಬಂದ ಮ್ಯಾಗ, ಅದೆಲ್ಲ ಆವಾಜು ಮತ್ತೆಲ್ಲ ಧೂಳು, ಹಂಗಾಗಿ ಎಲ್ಲ ಆದ್ಮ್ಯಾಗ ಬರಬೇಕಾಗಿತ್ತು ನಾವಂತ ಅವ್ರು ಫೀಲ್ ಮಾಡ್ಕೊಳಕತ್ತಿದ್ರು ಪಾಪ. ನಾವು ಹಂಗಾಗಿನೇ ಸ್ವಲ್ಪ ಲೇಟಾಗಿನೇ ಆದರೂ ಪರವಾಗಿಲ್ಲ, ಈಗ ಹೆಂಗೂ ಇಲ್ಲಿದ್ದೀವಿ, ಎಲ್ಲ ಆದ್ಮ್ಯಾಗ ಹೋದ್ರಾಯ್ತು, ಮಕ್ಕಳ ಜೊತೆಗೆ ನಮಗೂ ಹೈರಾಣ ಆಗಬಾರ್ದು ಅನ್ನೋ ದೃಷ್ಟಿಯಿಂದ. ಸೊ ಅವರು ಇದು ಫೀಲಿಂಗ್ ಮಾಡ್ಕೊಳತ್ತಿದ್ರು ನೋಡ್ರಿ ಇವರು. ಮತ್ತು ಅಲ್ಲಿ ಹೋದ್ಮ್ಯಾಗ ಎಲ್ಲರ ಜೊತೆಗೂ ವಿಡಿಯೋಗಳ್ನ ತೊಗೋತೀನಿ ನಾನು. ಸೊ ಅದು ಫುಲ್ ಬರ್ಪಾಗಿತ್ತು ರೀ ಅದು ಬಾಟಲ. ಬಟ್ ಅದ ಸ್ವಲ್ಪ ಕೋಲ್ಡ್ ಆಗಿದ್ದು ನೀರು ಯಜಮಾನ್ರು ಕುಡಿಯಕತ್ತಿದ್ರು ನೋಡ್ರಿ. ORS ಅದ್ರಾಗ ಹಾಕ್ಕೋಬೇಕಂತ ಅಂದ್ಕೊಂಡೆ. ಮತ್ತು ಆಮೇಲೆ ಯಜಮಾನ್ರು ಬೇರೆ ಬಾಟ್ಲು ತಂದು ಕೊಟ್ಟರು. ನಾವು ಇಲ್ಲಿ ಆಲ್ರೆಡಿ ನಾನು ಎಷ್ಟು ಸೈಜಿಗೆ ಕಲ್ಲು ಹಾಕ್ಬೇಕಂತೇಳಿ ನಾನು ಮಾಪ್ ಕೊಟ್ಟು ಅವ್ರು ಕಲ್ಲು ತಂದು, ನಮ್ಮ ಯಜಮಾನ್ರು ಕಲ್ಲು ತಂದು ಸುಮಾರು ದಿನ ಆಗಿತ್ತು. ಮತ್ತು ಇವರು ಬೇರೆದವ್ರು ಬಂದಿದ್ದಾರೆ ಕೆಲಸ ಮಾಡೋಕೆ. ಹಂಗಾಗಿ ಮತ್ತು ಇದಕ್ಕೆಲ್ಲ ದುಡ್ಡನ್ನು ನಾವೇ ಪೇ ಮಾಡ್ಬೇಕ್ರಿ, ಇದು ಬಿಲ್ಡರ್ ಕಡೆಯಿಂದ ಇಲ್ಲ ಕೆಲಸ. ಹೊಸರು ಇಲ್ಲೇ ಕುಡಿ ನೋಡ್ರಿ, ಯಾರ್ದು ಕೆಲಸ ಆಗಲ್ಲಾಗೈತಿ. ಮಾಡ್ತೀನಂತೆ ಕರೆಸ್ಕೋತಾರ, ಆಮೇಲೆ ಅದಂತ ಇದತ್ತು ಲಾಳತ್ತು ಲೊಟ್ಟೆ ಆಯ್ತಂತೆ ಕ್ಯಾನ್ಸಲ್ ಆಗ್ತೈತಿ. ಈಗಿದ್ರೆ ಮತ್ತು ದಿನ ಬಿಲ್ಡರ್ ಅವ್ರು ಕೇಳಬೇಕು ಹಂಗೆ ಹಿಂಗೆ ಅಂತ ಅನ್ನಕತ್ತಾರ. ಹೀಗಾಗಿ ಅದು ಬರೀ ನಾವು ಹೇಳೋದ್ರೆ ಹೆಂಗೆ ಮಾಡ್ತಾರೆ ಹೆಂಗಿಲ್ಲ ಅಂತೇಳಿ ನಮ್ಗೆ ಸಮಾಧಾನ ಇರಂಗಿಲ್ಲ ರೀ. ನಾವು ಮುಂದೆ ಮಾಡಿಸ್ಕೊಂಡ್ವಿ ಅಂದ್ರೆ ನಮ್ಗೆ ಒಂಥರ ಖುಷಿ ತೃಪ್ತಿ ಆದಂಗೆ ಆಗ್ತೈತಿ. ಇಲ್ಲಿಕ ನಾವು ಅಲ್ಲಿರೋರು ಅವ್ರು ಇದು ಮಾಡೋರು ಹೆಂಗೆ ಮಾಡ್ಯಾರೆ ಹೆಂಗಿಲ್ಲ ಹೆಂಗಿಲ್ಲ ಅನ್ನೋ ಒಟ್ಟ ಇದನ್ನೇ ಆಗಂಗಿಲ್ಲ ರೀ. ಬೇವ್ರು ಬಂದಂಗೆ ಆಗತ್ತೈತೆ ಹಂಗೆ. ORS ಕೊಟ್ಟಾರ ನೋಡ್ರಿ, ಹಾಗೆ ಬಾಟ್ಲ ನೀರು ತುಂಬ್ಕೊಂಡು ಹಂಗೆ ಹೊಡ್ ಬಂದೀನಿ. ಇಲ್ಲೇ ಹಾಕೊಂಡು ಕುಡ್ದಿರ್ತೇವ ಬದಲು ಮನೇದು ಕೆಲಸ ಆಗಂತೇಳಿ. ಈಗ ನೋಡಿದ್ರೆ ಅದು ಆಗಲ್ಲ ಇದು ಆಗಲ್ಲ ಹಂಗನ ತೀರಾ ಬ್ಯಾಸ್ ಒಳ್ಳೆ ಚಾಲು ಮಾಡ್ಬಿಟ್ರೆ ಅವನ್ನ. ಇದು ನಾಷ್ಟ ಗಿಷ್ಟ ಎಲ್ಲ ಆಗಿತ್ತು ನೋಡ್ರಿ. ಹಂಗಾಗಿ 1-1:30 ಮನೆಗೆಲ್ಲ ಅಲ್ಲಿ ಹೊಲಸು ಹುಗ್ಳ್ಯಾರಲ್ಲಿ ನಿಂಗೆ ಕಾಣಿಸಕತ್ತದ ಇಲ್ಲಲ್ಲಿ 1:30 ಹೋದ್ರು ಪಟ ಇಷ್ಟ ಏನಾರ ಅಡುಗೆ ಮಾಡೋಕ್ಕೆ ಬರ್ತದಂತೇಳಿ ಅಂದ್ಕೊಂಡು ಬಂದೆ. ಇಲ್ಲಿ ಇಷ್ಟು ಮಾರ್ಕ್ ಹಾಕ್ಕೊಟ್ಟೆ ನೋಡ್ರಿ. ಇಲ್ಲಿ ಸಿಂಗಲ್ ಏಕಟ್ ಒಂದು ಕಡಪ ಹಾಕತ್ತೆ ಏನು ರೀ, ಮೊದಲೇ 2 ಮಾಡ್ಕೋಬೇಕು ಅಂದ್ಕೊಂಡ್ವಿ ನೋಡ್ರಿ. ಇಲ್ಲೊಂದು ಪ್ಯಾಂಟ್ ಹಾಕಿದ್ರಲ್ಲ, ಆಮ್ಯಾಗ ಏನೈತೆ ಮತ್ತು ಅದು ಗಬಳ ಆತೈತಿ, ಸೀಗರದಂಗೆ ಆಗುತ್ತಂತೇಳಿ ಒಂದೇ ಹಾಕಿಸ್ಕೊಂಡ್ರೆ ಆಯ್ತಂತೇಳಿ ಒಂದು ಹಾಕಿಸ್ಕೊಳಕತ್ತೀವಿ ರೀ ಸದ್ಯಕ್ಕೆ. ಪಾರಮಮ್ಮಿ ಕೈತಮ್ಮಮ್ಮಿ ನಾವು 3 ಮಂದಿ ಬಂದೀವಿ ಅಂದರೂ ಇನ್ನು ನಿಲ್ಲಕ್ಕಿಲ್ರಿ. ಕೋಲ್ಡ್ ಅದಾವ್ರಿ, ದವಾಖಾನೆ ಹೋದ ORS ಕೊಟ್ರು ಇದ್ರಾಗೆ ಹಾಕೊಂಡು ಕುಡಿಯೋದ ಬರ್ಪೇದ ಸ್ವಲ್ಪ ಲೀಟ್ರ್ ಕೋಲ್ಡ್ ಹಾಕಿತ್ತೇನ್ರಿ, ಪೂರ ಬರ್ಪದಲ್ರಿ. ನಂದು ಭೀ ಮನೆಗೆ ಇಟ್ಟಿಲ್ರಿ, ತಾಗಿನವ್ರ ಮನೆಗೆ ಸುಮ್ಮಂದು ಅರ್ಜೆಂಟ್ನ್ಯಾಗ ಇವ್ರಿದ್ರಿ, ಇವ್ರು ಕುಡಿದ್ರಿ ನಿಮಗ 5 ಮಿನಿಟ್ ಕರಗಿದ್ರೆ ಆತು. ಈಗ ಏನಂತ್ರಿ ಇವತ್ತೇನಾಗಲ್ರಿ? ನೋಡಮ್ಮ ರೀ ನಾವು ಸಂಜೆ ಕೇಳಿ ಕುಂಡಿಸ್ತಂದನ ಅವನಿಗೆ ಹೇಳಿ ಕುಂಡಿಸ್ಕೊಂತ ತಗೋ. ಮತ್ತು ನಂಗೆ ಹೇಳ್ರಿ ನಂಗೆ ಹೇಳ್ರಿ ನಿಂದ್ರಬೇಕಾ ಹೋಗ್ಬೇಕಾ? ಮೈ ಕುಣಿಸ್ಕೊಂಡು ಹೋಗು, ಮತ್ತೆ ತಂದೆ ಬಂದು ನಿಂತು ನಡಿಬೇಡ ಬರ್ತಮ್ಮ. ಅಟ್ಟೆ ಮಾಡ್ತೀನಿ ರೀ. ಅದೇ ನಂಗೆ ಹೇಳ್ಬೇಕಲ್ಲ ಅವ್ರು ಯಾವ್ದಾರ ಖಾತ್ರಿ ನೋಡ್ರಲ್ಲ. ನೀವು ಹೋಗ್ತೀನೋ ಅಂದ್ರೆ ನಾ ಏನು ಹೇಳ್ಬೇಕು ನೋಡ್ರಿ, ಮತ್ತೆ ಕೇಳ್ತಾ ಅಂದಾರ. ಇದು ಎಲ್ಲ ನಾವೇ ದುಡ್ಡು ಪೇ ಮಾಡಿದ್ರು ಕೂಡ ಮತ್ತು ಅವ್ರ ಕೆಲಸಗಾರರು ಈಗ ಅವರು ಮನೆ ಕಟ್ಟೋಕೇನು ಬಿಲ್ಡರ್ ಅದಾರ ನೋಡ್ರಿ, ಅವರು ಅವ್ರ ಮನೆ ಕೆಲಸ ಮಾಡಿಕೊಡು ಅಂದ್ರೆ ಅವ್ರು ಮಾಡಿಕೊಡ್ತಾರತ್ರಿ, ಇಲ್ಲಿಕ್ಕಿಲ್ಲಂತ. ಅವ್ರದ್ದು ಭಾಷೆ ಒಂದು ನನಗೆ ಗೊತ್ತಾಗಂಗಿಲ್ಲ ಏನಿಲ್ಲ. ಹಾಗಾಗಿ ನಾನು ಕನ್ಫರ್ಮ್ ಆಗಿ ಅಂದ್ರೆ ಇನ್ನೂ ಅವರು ಕೇಳಿ ಅವ್ರು ಹೂ ಅಂದ್ರೆ ಅವ್ರು ಮಾಡಿಕೊಡೋರು, ಇರ್ಲಿಕ್ಕಿಲ್ಲ ಅಂತ ಅನ್ನತ್ತಿದ್ರು. ಕನ್ಫರ್ಮ್ ಆಗಿ ಮತ್ತು ಕೇಳ್ಕೊಂಡು ಮತ್ತು ಹೂ ಅಂದ್ರೆ ಕೊಂಡಿರ್ತೀನಿ, ಇಲ್ಲಿಗೆ ಮನೆಗೆ ಹೋಗ್ತೀನಿ ಅನ್ನತ್ತಿದ್ದೀನಿ ರೀ. ನಂಗೊಂದು ಸುಸ್ತಾಗಕತ್ತಿತ್ತು. ಮತ್ತು ಇರ್ಲಿಕ್ಕಂದ್ರೆ ಮತ್ತು ಅಷ್ಟು ತನಕ ಕೂತು ಅವರು ಮಾಡಲಿಲ್ಲ ಅಂತಂದ್ರೆ ಹೆಂಗಂತೇಳಿ ನಾನು ಒಮ್ಮೆ ಅನ್ಕೋತಿದ್ದೆ
ಈಗ ಅವ್ರ ಕೆಲಸ ಮುಗ್ದೈತಿ. ಈಗ ನಾವು ದುಡ್ಡು ಕೊಟ್ಟು ನಾವು ಮೆಟೀರಿಯಲ್ ತಂದು ನಾವು ಮಾಡ್ಕೊಂಡು ಹೋಗತ್ತೀವಿ. ಸೊ ಬಿಲ್ಡರ್ ಅವ್ರಿಗೂ ಕೇಳಬೇಕನ್ನೋ ಅಂತ ಅನ್ನತ್ತಿದ್ನ್ಯಾ. ಇಲ್ಲ ಅವ್ರು ಕೇಳಾರ್ದ ಅವ್ರು ಕೆಲಸ ಮಾಡಂಗಿಲ್ಲ ಅಂತಂದ್ರು ಯಜಮಾನ್ರು ಅದೇ ಹೇಳತ್ತಿದ್ರು. ಕವಿತಾ ಮಮ್ಮಿನೂ ಇದ್ದರು ಮತ್ತು ನಾನು ಇರ್ತೀನಿ ತಗೋ, ಮತ್ತು ನೋಡಮ್ಮು ಅಂತಂದ್ರೆ ಮಾಡಿಸ್ಕೊತಾಳ ಕುಂದಿರ್ತಾಳೆ ತಗೋ, ನಾನು ಇರ್ತೀನಿ ಅಂತ ನಮ್ಮ ಕವಿತಾ ಮಮ್ಮಿನೂ ಹೇಳತ್ತಿದ್ರು ರೀ. ಇಲ್ಲಿ ಫ್ರಿಜ್ ಆಗಿದಾಗೇನ ಇದು ತೆಗೆದು ಈ ಕಾಟಿ ಸರ್ಸಿ ಹೋಗ್ಬೇಕಾಗ್ತದ. ಮತ್ತು ಇಲ್ಲಿ ಫ್ರಿಜ್ ಆಗಿನ ಇದು ಮಾಡ್ತಾರೆ. ಈ ಬೇಸಿಂಗ್ ಏನದ ಇಲ್ಲಿ ಹೋಗ್ಬೇಕಾಗ್ತದೆ ಈ ಕಾಟಿ. ಇದು ಕಟ್ಕೊಂಡು ನಾನು ಫ್ರಿಜ್ ಕೊಡೋಣ, ಕಾಟಿ ತೆಗಿನ ಕೊಡೋಣ. ಏನಿಲ್ಲ ಇಟ್ಬಿಟ್ಟು ಅದು ಹಚ್ಚಿ ಕಡೆ ಕೊಡೋಣ. ಇದು ಒಂಥರ ಇದು ಕತ್ತರಿಸಿ ಕಾಟಿ ಹೋಗ್ಬೇಕಾಗ್ತದ. ಎಲ್ಲ ಇಡ್ರಿ ಕವಿತಾ ಮಮ್ಮಿ, ಅದೆಲ್ಲ ಕೆಡಿಸ್ದಂಗೆ ಆಗ್ತದ್ರಿ ಈಗೆಲ್ಲ ಒಟ್ಟು. ಹಿಂದೇನಿಲ್ರಿ ಕೊಡ್ತಾನಂದ್ರಿ, ನಳ ಬಿ ಸರಿಸ್ಬೇಕಾಗ್ತದ್ರಿ. ಫ್ರಿಜ್ ಆಗಿಲ್ಲ ನಳ ಬೇಸಿಂಗ್ ಸರ್ದೇನ ಬೇಸಿಂಗ್ ಬೇಸಿಂಗ್ ಸರ್ದೇನ ये कड़प्पा इधर रखना, कड़प्पा नहीं लगता, मार्बल इसे आने को डबल इधर बना देते। ये इनका दिया देवघर का भी है और वहाँ का भी है। देवघर, हाँ देवघर का। ए पिल्लू ಬರ್ರಿ ಕಡೆ. ಹಾ ನಾನು ಅದೇ ಅನ್ನತ್ತೀನಿ ರೀ. ಈಗ ನೀವು ನೋಡತ್ತೀರಲ್ಲ, ಇದು ಫ್ಲಾಟ 5ನೇ ಅಂತಸ್ತದ್ರಿ. ಇದು ಕೆಳಗಡೆ ಏನು ಕವಿತಾ ಮಮ್ಮಿಯವ್ರ 2nd ಫ್ಲೋರ್ದಾಗ ಐತಲ್ಲ, ಅದೇ ಪೊಸಿಷನ್ ಮ್ಯಾಗ 5ನೇ ಒಂದು ಅಂತಸ್ತದೊಳಗೆ ಕವಿತಾ ಮಮ್ಮಿಯವರ ಅಕ್ಕರ ಮನೆ ಐತ್ರಿ, ಮಂಗಲ್ ಮಮ್ಮಿ ಅಂತೇಳಿ. ಸೊ ಅವರು ಈ ಸದ್ಯಕ್ಕೆ ಇಲ್ಲ, ಅವರು ಬೇರೆ ದೇಶದೊಳಗೆ ಅದಾರ. ಹಾಗಾಗಿ ಈಗ ಅವ್ರದ್ದು ಇನ್ನೊಂದು ಸ್ವಲ್ಪ ಮನೆಯದು ಕೆಲಸ ಇತ್ತು, ಹಂಗಾಗಿ ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ಕೇಳತ್ತಿದ್ರು. बाजू वाले मालक को नहीं लेके जा रहे हैं। ये कलर काढ़ा नहीं चलाता है। भाई क्या बोला उस दिन बोले कम से कम लाने का तो एक कलर लाने का, चॉकलेट कलर, व्हाइट लाओ, काला लाए, ब्लैक लाने का, ये कलर तो लाने का। कौन सा भी मिला उठाने का। चलो पैसा ज्यादा देना पड़ते हैं। कलर जगलिंग नड्याला पैसा ज्यादा नहीं देने का है तो मेरे पास आने का। ಕುಡಿಬೇಡಪ್ಪಾಜಿ, ತಣ್ಣಪೂರ ಅದು ನೀರಲ್ಲಿ ತಮ್ಮಿಡಿ, ನೀನೇ ಇಸ್ಕೊಂಬ. ಏ ಅಪ್ಪಾಜಿ ನನಗೆ ಬೇಕ್ತಾ, ನಂಗೆ ಬೇಕ್ತಾ ತಾರು ಪಟ್ಟದಸಿತಾ. ಅವೆರಡು ಪರತ್ ಮಾಡಿ ಹಿಂತಾರ ನಾವು ನಡೆಯಲತ್ತಾವೆ ಖಾಲಿ ಮಾತಾಡು. ಇದು ಮತ್ತೆ ಹಿಂದಿನ ಪರಿಸಿ ಅದು ಬದಲಾಸ್ರಿ, ಪಾಂಡ್ರಾ ಕಲರ್ ವೈಟ್ ಕಲರ್ ತೊಗೊಂಬರ್ರಿ. ಈಗ ಮಾಪ್ ಕೊಡ್ತಾನ, ಆ ಮಾಪಿಲಿ ಕರೆಕ್ಟ್ ಎಷ್ಟು ಹೇಳ್ತಾನ ಸೀಟ್ ಕಾರ್ಡ್ ಮಾಡ್ಕೊಂಡು ತಂದು ಕೊಡ್ರಿ. ಒಂದು ಹಿಂಗೆ ನಡ್ಬರ್ಕ್ ಹಚ್ಚೋದು.
ಸೊ ಮತ್ತು ಇಲ್ಲಿ ಕೆಳಗಡೆ ಕುಂತಾಗ ಮತ್ತು ರಿಟರ್ನ್ ಕೈತ ಮಮ್ಮಿ ಬಂದ್ರಲ್ರಿ ಅವ್ರು ಮತ್ತು ಹೊರಟಿದ್ರು ಮನೆಗೆ, ಅವ್ರದ್ದು ಕಲ್ ತರೋದೈತಿ ಮತ್ತು ಹೋಗಿ ತೊಗೊಂಬಂದು ಕೊಟ್ರಾಯ್ತು ಅಂತೇಳಿ. ಮತ್ತು ಆಮೇಲೆ ನಮ್ಮ ಮಾವ ಅವ್ರಿಗೆ ಒಂದು ಅರ್ಜೆಂಟ್ ಬಾಡಿಗೆ ಬಂತಂತೇಳಿ ಮತ್ತು ಅವರು ಕೂಡ ಬಂದು ಕುಂತರು. ಮತ್ತು ಆಮೇಲೆ ನಮ್ಮ ಪಾರು ಮಮ್ಮಿ ನೋಡ್ರಿ ಈಗ ಮತ್ತು ರಿಕ್ಷಾ ಮಾಡ್ಕೊಂಡು ಈಗ ಅವ್ರು ಮೊನ್ನೆ ಕಲ್ಲು ತೊಗೊಂಬಂದಿದ್ದೀರಿ, ಅವರೆಲ್ಲ ಮಾಪು ಬರ್ಕೊಟ್ಮ್ಯಾಗ ಮತ್ತು ನಾವು ತಂದು ಇಡಬೇಕಾಗುತ್ತೆ. ತಂದು ಇಟ್ರು ಬೇಕಾದಾಗ ಬಂದು ಮಾಡಲ್ಲ, ಅವರು ಟೈಮ್ ಸಿಗಲ್ಲ ಮತ್ತು ಎಲ್ಲ ಅನುಕೂಲ ಆಗಂಗಿಲ್ಲ ರೀ. ಈಗ ಮನೆ ಕಟ್ಸಕತ್ತೀರಿ, ಯಾರ್ಯಾರೆಲ್ಲ ವಿಡಿಯೋ ನೋಡತ್ತೀರಿ ಅವ್ರಿಗೆ ಗೊತ್ತಿರ್ಬೋದು. ನಾವು ಅಂದ್ಕೊಂಡಂಗೆ ಲೇಬರ್ಗಳು ಅದು ಕೆಲಸ ಮಾಡೋಕ್ಕೂ ಬರಲ್ರಿ, ಏನು ಸಾಧಿಸಂಗಿಲ್ಲ ಅವು. ಅವ್ರಿಗೆ ಯಾವಾಗ ಟೈಮ್ ಸಿಕ್ಕತೈತಿ ಅವಾಗ ಯಾವಾಗ ಅವ್ರು ಮಾಡ್ತೀನಿ ಅಂತಾರೆ, ಆವಾಗ ನಾವೆಲ್ಲ ರೆಡಿ ಮಾಡಿಕೊಟ್ರೆ ನಮ್ಮ ಕೆಲಸ ಆಗುತ್ತೆ. ಕೈಲೇ ರೊಕ್ಕ ಕೊಟ್ಟು ಮೆಟೀರಿಯಲ್ ತಂದಿಟ್ರು ಅವ್ರಿಗೋಸ್ಕರ ಹಾದಿ ಕಾಯ್ಬೇಕಾಗ್ತದೆ ನಾವು. ಅವ್ರು ಮೊನ್ನೆ ಸೈಜೆಲ್ಲ ತೊಗೊಂಬಂದಿದ್ರಿ, ಬಟ್ ಅವೆಲ್ಲ ವೇಸ್ಟೇಜ್ ಬಂಡಿಗಳು ತೊಗೊಂಬಂದಿದ್ರು. ನಮ್ಮ ಮಾವರಿಗೆ ಗೊತ್ತಾಗಲ್ಲ, ಅದಕ್ಕೆ ಅವ್ರು ಬೇರೆ ಬೇರೆ ಕಲರ್ದು ಕೊಟ್ಟು ಕಳಿಸಿದ್ರು. ಒಂದೇ ನಮೂನಿಯೊಳಗೆ ಕೊಟ್ಟು ಕಳಿಸಿದ್ದಿಲ್ಲ ಅವು. ಒಂದು ಸಣ್ಣ ಗ್ರಾನೈಟ್, ಒಂದು ಕಡಪ, ಈ ಥರ ಎಲ್ಲ ಬೇರೆ ಬೇರೆ ಪೀಸ್ ಕೊಟ್ಟು ಕೊಟ್ಟಿದ್ರು ವೇಸ್ಟೇಜ್. ಹಾಗಾಗಿ ಮತ್ತೀಗ ಅವ್ರು ರಿಟರ್ನ್ ಕೊಟ್ಟು ಮತ್ತೀಗ ಬೇರೆ ಬಂಡಿ ತರಕ್ಕೆ ಮತ್ತು ಅವ್ನ ಹಾಕ್ಕೊಂಡು ಹೋದ್ರು ನೋಡ್ರಿ ಪಾರು ಮಮ್ಮಿ. ಹಾಂ ರೀ, ಬಾಯ್ ರೀ. ಹಾಂ ಹಾಂ ರೀ. ಕಾಕಲ್ಲಿ ಮ್ಯಾಗ ಹೋಗ್ಯಾರ ನೋಡ್ರಿ. ಸದ್ಯಕ್ಕೆ ಮನೆಗೆ ಓರೆ ತೊಗೊಂಬಂದಿನಿ, ಅಗಲನೇ ಹಾಕೊಂಡು ಕುಡಿಬೇಕಂತೇಳಿ. ಮತ್ತು ರೈತ ಮಮ್ಮಿ ಒಂದು ನೀರಿನ ಬಾಟ್ಲಿ ತರಿಸಿದ್ರೆ ಇಬ್ಬರು ತಣ್ಣಗೆ ಇಷ್ಟು ಕುಡ್ದು ಮತ್ತು ಅವ್ರು ಬಂಡಿ ತರಕ್ಕೆ ಹೋದ್ರಲ್ಲ, ಮತ್ತು ಜಾರ್ನಾಗಿದ್ದು ಅಂತ ಯಜಮಾನ್ರು ನೀರು ತುಂಬ್ಕೊಂಡ್ಬಂದಾರ್ರಿ. ಸೊ ಸ್ವಲ್ಪ ORS ಹಾಕೊಂಡು ಕುಡಿದ್ರೆ ಸಮಾಧಾನ ಅಂತ ಅನ್ನಿಸ್ತದೆ. ORS काय की भाई मेडिकलमध्ये आता आणले त्यांनीच घेऊन आले. अशी ती एक 10-20 रुपये, 24 रुपये. ₹25 ನೋಡಿ. ನಾ ಮೋದಿ ಬಲ್ಯಾಕ ತರ್ತ ಮೋದಿ ದುಕಾನ್ ತಕ 10 ರೂಪಾಯಿ ಅಲ್ಲ ಸ್ವಸ್ತವೇನ್ರಿ? ಇದು ತಿನ್ಕಾನ್ ಮಾಡಿ 10 रुपये मोदी केअरमध्ये. मला माहित नाही ते कुठं कवळे मेडिकल शेजारीचं. हां, इथं बाहेरच हां, तेच आहे, त्याला माहिती. आम्ही तिकडं माशाळकर कशी दाखवली ना, तिथेच मेडिकलमध्ये घेतले. आताच दाखवून इथं सरळ घरापाशी चालेल. ते पण चांगलं आहे. हां, माशाळकर चांगलं आहे. ಹೆಂಗಿರ್ತಲ್ಲ ರೀ ಜೀವನ? ಜೀವನ ಜಿಂದಗಿ ಮೇ ಕಾಹೆ ಇಲ್ಲೊಬ್ಬರ ಏ ಪಿಲ್ಲು किती दिले ते? 7. अजून एक द्या की. नाही नाही, अहो पापड ते काय मिळालं नाही. कधी तर द्या ना, म्हणजे काही पण नाही, नाही. अजून बांधकाम चाललंय इथे. 5 रुपये ಕೊಡ್ರಿ, ಪಾರ್ಗೊಳ ತಿಂತಾವ ಪಾಪಡ್. आत्ता खायला सोडते. ಪಾಪಡ್ ಬಂದವ ಪಾಪಡ್. ಏ ಟೋಪನ್ ಕೊಡಿಟ್ಟಲು. ಇಲ್ಲಿ ಹಪ್ಪಳ ಬಂದಾವ ನೋಡ್ರಿ. काय ते ಪಾಪಡ್ ಪಾಪಡ್. अजून 5ची दे, 5ची किती देते? ಇಂಥ ಬಿಸ್ಲಾಗ ಹೊತ್ಕೊಂಡು ವ್ಯಾಪಾರ ಮಾಡ್ತಾರೆ ನೋಡ್ರಿ. ನಮ್ಮ ಮನ್ಯಾಗ ಕೂತಲ್ಲೇ ವ್ಯಾಪಾರ. हे ते नको पिल्लूचं चांगलं नाही, ते पापड चांगलं आहे. घे, ते बरोबर नाहीये. ते बरोबर नाही रे, परत जुलाब होते. हे घे पापड, पापड घे रे. बाई घेते की नेहमी घेते. पहिल्या हा हा खिडकीने तो पापड राहत नाही. आता बघा इथं किती. हे कितीला आहे? 4 पापड आहे. कोणते? हे 10 रुपयाला 7. मी 6 घेते. ते 7 आहे अजून. 5 ರೂಪಾಯಿ ತೋರಿ. ಏನ್ 7 ಕಿಲೋ ತ್ಯಾನ ಅಂತಪರ ನಾವು 7 ಅನ್ ಬಕೊಳವ. ಅವರೇ ಇಬ್ರು ನಾರೇವಲ್ಲಪ್ಪ. आज कमी मिळाले ते हो, सगळ्यांना मापून दिले. माझी 600 पापड आहेत. कॅरी बॅग द्या मग. आज 400 दिले. आत्ता खलास होते ते पैसे. मोबाईल आणि पाणी. संध्याकाळ तर येऊन ये अव्वा. का? किती ऊन आहे. आई उन्हाचं त्यांना गिरायचं असं? होत नाही पाठीला. हा गिरायचं असतं. उन्हाचीच खाते ते, परत कोण खात नाही. असं का? ते वेगळं वडा. झालं आता पावसाळ्याला ते बंद होते. हा
म्हणून तर कच्च्या पापड्याने हे तोरಲ್ಲ ಬಿಡಿಸ್ರಿ 100ला 100 100ला एक रुपयाला 100 1 रुपयाला एक कच्च्या म्हणजे मग तळायचं 10 रुपयाचा दूध. मी केलं की तांदूळचं घरात असं ते 80 रुपयाने देते ती आम्हाला हे मशीनचं आहे हे मशीनचं आहे ना वा मशीन हां जाहिरी येते ना. आम्ही घरात हे करून केलं आपल्याला येत नाही मावशी हां ತಿನ್ರಿ त्याने कटा कटा एक जर कापाय असते ಸಿಂಧಕ್ಕ ತಿನ್ನೇವ ಕುತ್ಕೊಂಡು ಅಲ್ಲಿ ತಳ ಕೈ ಇಡ್ಬಿಡ त्याचे किती आहे? ते एक घेतले की 20 रुपये ಹಾ 10 ರೂಪಾಯಿ पहिला मिळते ಅದು 10 ರೂಪಾಯಿ ಅಲ್ಲ 10 ರೂಪಾಯಿ 10 ला हे 20 रुपये देऊ. ನಾ ಅದು ಒಂದೇ 20 ನಂದು एकातनं 20 रुपये घाला. नाही बाबा कशाला एवढं ನಮ್ಮ ಕಿಚನ್ ಕೆಲಸ ಯಾವ ಥರ ಆಯಿತು ಎಷ್ಟೊತ್ತಿಗೆ ಆಯಿತು ಮತ್ತು ವಿಡಿಯೋ ನಮ್ಮ ಟೈಮಲ್ಲಿ ಹೆಂಗೆ ಹೋಯ್ತು ಏನಂತೇಳಿ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಶೇರ್ ಮಾಡ್ತೀನಿ ನೀವು ಅಲ್ಲಿವರೆಗೂ ವೇಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿರಿ